ನೋಡಿ ಈಶ್ವರ ಇದ್ದಾನೆ, ಶಿವನ ದೇವಸ್ಥಾನ. ಆ ಕಡೆ ಹಿಂಗ್ಳಜ್ ಮಾತಾ, ಪಾರ್ವತಿ ದೇವಿ ಒಂದು ರೂಪ, ಹಿಂಗ್ಳಜ್ ಮಾತಾ ಅಂತಾರೆ. ಹಿಂಗ್ಳಜ್ ಮಾತಾ ಒಳಗಡೆ ತಾಯಿ ದೇವಿ ರೂಪ. ಇದು ಶಿವ ಈಶ್ವರ, ಹಿಂದ್ಗಡೆ ವಿಷ್ಣು. ಇದು ದತ್ತಾತ್ರೇಯ ಭಗವಾನ್. ಇಷ್ಟು ದೊಡ್ಡ ಪ್ರಾಂಗಣಗಳು ಎಷ್ಟು ಭವ್ಯವಾಗಿದೆ ಅಂದರೆ ದೇವಸ್ಥಾನ ಮಾತ್ರ ಸಖತ್ತಾಗಿ ಕಟ್ಟಿದಾರಪ್ಪ. ಏನು ಒಳ್ಳೆ ನಾಗರ ಶೈಲಿನ ಕಟ್ಟಿದ್ದಾರೆ, ಸೂಪರಾಗಿದೆ. ಕೆತ್ತನೆ ಕಲ್ಲು ನೋಡಿ, ಎಲ್ಲ ಮಾರ್ಬಲು, ಪಿಂಕ್ ಮಾರ್ಬಲು, ರಾಜಸ್ಥಾನ್ ಜೋಧ್ಪುರ್ ಮಾರ್ಬಲ್ ಅಲ್ಲ, ಜೂಮರ್. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಇಲ್ಲಿ ಬರೋ ಆಗಿದೆ, ಯಾರು ಬೇಕಾದ್ರೂ ಬನ್ನಿ, ದರ್ಶನ ಮಾಡಿ, ಧ್ಯಾನ ಮಾಡಿ. ಫಸ್ಟ್ ಕ್ಲಾಸ್ ಆಗಿದೆ ಇಲ್ಲಿ ಮಂದಿರ. ದೇವಸ್ಥಾನ ನೋಡಿ ಸಖತ್ತಾಗಿದೆ. ಏನು ವಿಶಾಲವಾಗಿದೆ ಅಂದರೆ ಹೆಕ್ಟೇರ್ ಗಟ್ಟಲೆ ಇದೆ ಜಾಗ. ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ದೇವಸ್ಥಾನ ಮಾತ್ರ. ಏನು ಖತರ್ನಾಕಾಗಿ ಮಾಡಿದ್ದಾರೆ ಅಂದರೆ ಡೆವಲಪ್ ಆಗ್ತಾ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಡೆವಲಪ್ ಆಗ್ತಾ ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಆಸ್ತಾ ಭಕ್ತಿ ಕೇಂದ್ರ ಆಗುತ್ತೆ ಇದು. ಆಂಜನೇಯ ಸ್ವಾಮಿ. ಇಲ್ಲಿಂದ ಕೆಳಗಡೆ ನೋಡಿ ಗಾರ್ಡನ್ನು ಫುಲ್ಲು, ಇಲ್ಲಿ ಫುಲ್ಲು ದೇವಸ್ಥಾನದ ಎಂಟ್ರಿ. ಇಲ್ಲಿ ಗಣಪತಿ ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡಲ್ಲಿ ಗಣಪತಿ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಿಬಿಟ್ಟು, ಹನುಮಂತನ ದರ್ಶನ ಮಾಡಿಬಿಟ್ಟು ಮೇಲ್ಗಡೆ ದತ್ತಾತ್ರೇಯ ಸ್ವಾಮಿ, ಹಿಂಗ್ಳಜ್ ಮಾತಾ, ಪಾರ್ವತಿ ರೂಪ, ಶಕ್ತಿ ರೂಪ ಮತ್ತು ಈಶ್ವರ. ಇಲ್ಲಿ ಗೆಸ್ಟ್ ಹೌಸುಗಳಿದ್ದಾವೆ. ಇಲ್ಲೂ ಏನೋ ದೇವಸ್ಥಾನ ಇದೆ. ಇಲ್ಲೆಲ್ಲ ಸಣ್ಣ ದೇವಸ್ಥಾನಗಳು ಮಾಡಿದ್ದಾರೆ. ಹಿಂದ್ಗಡೆ ಎಲ್ಲ ಗೆಸ್ಟ್ ಹೌಸ್ ಇದ್ದಾವೆ, ರೂಮ್ಸು ಗೀಮ್ಸು. ಇಲ್ಲೆಲ್ಲ ಬಂದು ಉಳಿತಾರೆ ಅನಿಸುತ್ತೆ ಸೇವೆ ಮಾಡಿಸೋರು. ಸಿಕ್ಕಾಬಟ್ಟೆ ಭವ್ಯವಾಗಿದೆಪ್ಪ ಇದು. ಏನು ಸಖತ್ತಾಗಿದೆ ದೇವಸ್ಥಾನ ಅಂದರೆ ನೋಡಿ. ಎಲ್ಲ ಡೆವಲಪ್ ಮಾಡ್ತಾಯಿದ್ದಾರೆ ಇನ್ನೂ ಕೆಳಗಡೆಯಿಂದ. ಎಲ್ಲ ಹೈಟಲ್ಲಿದೆ ದೇವಸ್ಥಾನ, ಸಖತ್ತಾಗಿ ಮಾಡಿದ್ದಾರೆ. ನನ್ನ ರೈಡ್ ಇವತ್ತು ವೇಸ್ಟ್ ಆಗಿಲ್ಲ, ಒಬ್ಬನೇ ಬಂದಿದ್ದಕ್ಕೂ ಸಾರ್ಥಕ. ಏನು ಸಖತ್ತಾಗಿದೆ ದೇವಸ್ಥಾನ, ವಾಹ್. ಸರಿ, ಇನ್ನು ಕೆಳಗಡೆ ಸಿಗೋಣ. ಈಗ ಹೋಗ್ತಾ ಸರ್ಕಿಟು ಇನ್ನೊಂದು ಬೇರೆ ರಸ್ತೆ ಕರ್ಕೊಂಡು ಹೋಗ್ತಾ ಇದೆ. ಆ ರಸ್ತೆಯಿಂದ ಹೋಗೋಣ. ಇದು ಫುಲ್ ಸೀನಿಕ್ ರಸ್ತೆ, ಇದು ಸೀನಿಕ್ ಆಗಿರುತ್ತೆ, ಗ್ರೀನು ಇರುತ್ತೆ. ವಿಸ್ನಗರ ಹೋಗ್ತೇವೆ, ವಿಸ್ನಗರ ಹೋಗುತ್ತೆ, ಆ ಕಡೆಯಿಂದ ಹೋಗುತ್ತೆ ಅದು. ಆದ್ರಿಂದ ಇಲ್ಲಿ ಸೀನರಿ ಸಿಕ್ಕಾಪಟ್ಟೆ ಸಿಗುತ್ತೆ ನಮಗೆ. ಆಯ್ತಾ, ನೋಡೋಣ ಏನು ಅಂತೇಳಿ. ದೇವಸ್ಥಾನ ಮಾತ್ರ 1 ನಂಬರ್. ಏನು ಸಖತ್ತಾಗಿದೆ ಅಂದರೆ ದೇವಸ್ಥಾನ, ವಾ. ಏನು ಇಷ್ಟು ಮಾಡಿದ್ದಾರೆ ಅಂದರೆ, ಮೇಂಟೈನ್ ಮಾಡಿದ್ರೆ ಹೊಸದಾಗಿ ಆಗ್ತಾ ಇದೆ. ಪಿಂಕ್ ಮಾರ್ಬಲಲ್ಲಿ ಸಖತ್ತಾಗಿದೆ ಮಾತ್ರ ದೇವಸ್ಥಾನ ಮಾತ್ರ. ವಿಶಾಲವಾಗಿದೆ. ಇಲ್ಲಿ ಚಳಿಗಾಲದಲ್ಲಿ ಬಂದರೆ ಒಳ್ಳೆ ಧ್ಯಾನ ಮಾಡ್ಬೋದು. ಇಲ್ಲ ಅಂದರೆ ಸೆಕೆ, ಸ್ವಲ್ಪ ಗಾಳಿ ಚೆನ್ನಾಗಿದೆ, ಮೇಲ್ ಹೈಟಲ್ಲಿ ಮಾಡಿದ್ದಾರೆ. ಆದರೂ ಸೆಕೆನೇ ಗುಜರಾತ್ನಲ್ಲಿ ಸೆಕೆ ಇದ್ದಿದ್ದೆ ಬಿಡಿ. ಇನ್ನು ತಿಂಡಿ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. 104 ಕಿಲೋಮೀಟರ್ ತೋರಿಸ್ತಾ ಇದೆ ಇಲ್ಲಿಂದ ಮನೆಗೆ. 2 ಅವರ್ 4 ನಿಮಿಷ ತೋರಿಸುತ್ತೆ. 3 ಅವರ್ ಆಗುತ್ತೆ. 11 ಗಂಟೆ 12 ಗಂಟೆ ಒಳಗಡೆ ಹೋಗ್ತೀನಿ ನಾನು ಮನೆಗೆ. ಏನು ತೊಂದರೆ ಇಲ್ಲ, ನೋ ಇಶ್ಯೂ. ಸೂಪರ್ ಆಗಿದೆ, ಏನೇ ಹೇಳಿ. ಇವತ್ತಿನ ರೈಡ್, ಸೋಲೋ ರೈಡ್ ಮಾತ್ರ ನನಗಿಷ್ಟ ಆಯ್ತು. ಭಾಳ ಮೋಸ ಇಲ್ಲ. ಇಂಥ ರೈಡ್ಗಳು ಬರೋದು ಸೋಲೋ ಆದರೂ ಪರವಾಗಿಲ್ಲ, ಮಳೆಗಾಲದಲ್ಲರೂ ಬರ್ಬೋದು. ಸಖತ್ತಾಗಿದೆ. ಇನ್ನು ತಿಂಡಿ ತಿನ್ನಬೇಕು, ತಿಂಡಿ ಸಿಗೋಣ ಅಲ್ಲಿವರೆಗೆ. ಬಾಯ್. ವಿಸ್ನಗರ್ ಬಂದ್ಬಿಟ್ಟು ಸಿಟಿ ಒಳಗಡೆಯಿಂದ ಕರ್ಕೊಂಬಂದು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಚೆನ್ನಾಗಿರಲಿಲ್ಲ ರೋಡು, ಸಣ್ಣ ರೋಡೆಲ್ಲ ಹಾಳಾಗಿದ್ದು. ಏನೋ ಮಾಡಿ ಮೇಯ್ನು ಸ್ಟೇಟ್ ಹೈವೇ 71 ಹಿಡಿದಿದ್ದೀನಿ. ಇಲ್ಲಿಂದ ಅಹಮದಾಬಾದ್ ತೋರಿಸ್ತಾ ಇದೆ 81 ಕಿಲೋಮೀಟ್ರು. ನಮ್ಮ ಮನೆ ಹೋಟೆಲ್ ದರ್ಶನ್ ಅಂತ ನೋಡಿ. ದರ್ಶನ್ ಹೆಸರು ಇಲ್ಲೂ ಇದೆ ನೋಡಿ. ಸಿಕ್ಕಾಪಟ್ಟೆ ಇದೆ ದರ್ಶನ್ ಹೆಸರು, ಆದ್ರೆ ಆ ದರ್ಶನ್ ಅಲ್ಲ.
ದರ್ಶನ್ ಅಂದರೆ ಬೇರೆನೇ ಹೆಸರು. ಇಲ್ಲಿ ಹೆಸರು ದರ್ಶನ್ ಅಂದರೆ ದರ್ಶನ ಅಂತ ಅರ್ಥ. ಆದ್ರೆ ಆ ದರ್ಶನ್ ಬಗ್ಗೆ ಇಲ್ಲಿ ಎಲ್ಲರಿಗೂ ಜನಗಳಿಗೆ ಗೊತ್ತಿದೆಯಾ ಎಲ್ಲೋ ಗೊತ್ತಿಲ್ಲ. ಆದ್ರೆ ದರ್ಶನ್ ಅಂತ ಸಿಕ್ಕಾಪಟ್ಟೆ ಹೋಟ್ಲುಗಳಿರ್ತಾವೆ ಇಲ್ಲಿ. ಇದು ಸೀನಿಕ್, ಸಿಕ್ಕಾಪಟ್ಟೆ ಗ್ರೀನರಿ ಇದೆ, ರೋಡ್ ಸೂಪರ್ ಆಗಿದೆ, ಆರಾಮಾಗಿ 70-80 ಸ್ಪೀಡ್ ಮಾಡ್ಕೊಂಡು ಹೋಗ್ಬೋದು. ಟ್ರಾಫಿಕ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಳ್ಳಿಗಳು ಮಧ್ಯ ಮಧ್ಯ ಸ್ಟೇಟ್ ಹೈವೇ ಅಲ್ವಾ, ಏನು ಮಾಡೋಕ್ಕಾಗಲ್ಲ. 70-80 ಅಷ್ಟೇ, ಓಕೆ, ಪರ್ಫೆಕ್ಟ್. ಇಲ್ಲೇನೋ ಮಳೆಗಳೇ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ತಡಗಾಗ್ಬಿಟ್ಟಿದೆ ಈಗ ಮಳೆಗಾಲದ ಥರ. ಅಹಮದಾಬಾದಲ್ಲಿ ಮಾತ್ರ ಜುಲೈ ಆಗಸ್ಟ್ವರೆಗೂ ಮಳೆ ಸರಿಯಾಗಿ ಬರಲ್ಲ. ದೀಪಾವಳಿ ಕಡೆಯವರೆಗೂ ಸೆಕೆ ಹೋಗಲ್ಲ, ಚಳಿ ಬರಲ್ಲ, ಹಿಂಸೆ. ನೋಡೋಣ, ಈಗ ತಿಂಡಿ ತಿನ್ನಬೇಕು, ಹೊಟ್ಟೆ ಯಾವ್ದಾದ್ರು ಹೋಟ್ಲಲ್ಲಿ ನಿಂತಾಗ ಸಿಗ್ತೀನಿ. ಇಲ್ಲಿ SH ಬಿಟ್ಟು ಈ ಲೋಕಲ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಹಳ್ಳಿಗಳು ರೋಡು ಚೆನ್ನಾಗಿದೆ, ಡಬಲ್ ರೋಡು, 2 ಲೈನು 4 ಲೈನ್ ಇದೆ. ಒಟ್ಟು ಹೋಗಕ್ಕೆರಡು ಬರೋಕ್ಕೆರಡು ಸಾಕಲ್ವಾ. 4 ಲೈನ್ ರೋಡ್ಸು ಹಳ್ಳಿಗಳಲ್ಲೂ. ಇಲ್ಲಿಂದ 19 ಕಿಲೋಮೀಟ್ರಿಗೆ ಕಲ್ಲೋಲ್ ಅಂತ ಬರುತ್ತೆ, ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಮತ್ತೆ ಮೋಸ್ಟ್ಲಿ ಹೈವೇ ಹಿಡಿಯುತ್ತೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಎಷ್ಟು ಗ್ರೀನರಿ ಇದೆ ನೋಡಿ ಇಲ್ಲೆಲ್ಲ. ಫುಲ್ಲು ಇದು ಕಹಿಬೇವು, ಹಿಂದ್ಗಡೆ ಎಲ್ಲ ಹುಲ್ಲು. ಹಾಲುಗಾರಿಕೆ ಜಾಸ್ತಿ ಅಲ್ವ ಇಲ್ಲಿ, ಹೈನುಗಾರಿಕೆ ಮಾಡೋದು ಜಾಸ್ತಿ. ಹುಲ್ಲು ಬೆಳೀತಾರೆ, ಮತ್ತೆ ಇಲ್ಲಿ ಸ್ವಲ್ಪ ಗೋಧಿನೇನೋ ಬೆಳೆದಿದ್ದಾರೆ, ಇಲ್ಲಿ ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ, ಏನೋ ಹಾಕಿದ್ದಾರೆ. ಒಟ್ನಲ್ಲಿ ಚೆನ್ನಾಗಿದೆ, ಇದು ಸೂಪರ್ ಆಗಿದೆ, ಜಾಗ ಮಾತ್ರ ಸೂಪರ್. ಈಗ ಸಂಡೆಗೆ ಒಂದೊಂದು ರೈಡ್ ಹೊಡಿಬೇಕು, ಸ್ಟ್ರೆಸ್ ತಗೋಬೇಕು ಅಂದ್ರೆ ಒಂದೊಂದು ರೈಡ್ ಬೇಕು. ಸೆಕೆ ಆಗೋಕೆ ಸ್ವಲ್ಪ ಪ್ರಾಬ್ಲಮ್ಮು, ಓಕೆ ಅಡ್ಜಸ್ಟ್ ಮಾಡ್ಕೋಬೋದು. ಬೇಗ ಹಿಂಗೆ 100 ಕಿಲೋಮೀಟ್ರು 150 ಕಿಲೋಮೀಟ್ರು ಹೊಡಿಬೇಕಷ್ಟೇ. ಭಾಳ ಎಳಿತೀವಿ ಅಂದ್ರೆ ಆಗಲ್ಲ. ಈಗ ಮಳೆ ಶುರುವಾದ್ಮೇಲೆ ಹೋಗ್ಬೋದು, ಮಾನ್ಸೂನ್ ಒಂದ್ಸಲ ಆದರೆ ಕೆಲವು ಕಡೆ ಅಲ್ಲಲ್ಲಿ ಮಳೆ ಆಗಿರುತ್ತಲ್ವಾ, ಅವಾಗ ಈಸಿ ಆಗುತ್ತೆ ನಮಗೆ. ಅಲ್ಲಲ್ಲಿ ಸ್ವಲ್ಪ ಕೂಲ್ ಸಿಗುತ್ತೆ, ಕೋಲ್ಡ್ ವೆದರ್ ಸಿಕ್ಕಿದಂಗೂ ಸ್ವಲ್ಪ ಖುಷಿ ಆಗುತ್ತೆ, ರೈಡ್ ಮಾಡ್ಬೋದು. ಇನ್ನೂ ಸ್ವಲ್ಪ ರೈಡ್ ಮಾಡೋಣ ಅನ್ಸುತ್ತೆ. ಸಖತ್ತಾಗಿದೆ ರೋಡು. ಇನ್ನು ತೋರಿಸ್ತಾ ಇದೆ 58 ನಿಮಿಷ ಮನೆಗೆ, 42 ಕಿಲೋಮೀಟ್ರು. ಅದು ಸಿಟಿ ಕ್ರಾಸ್ ಮಾಡಬೇಕಲ್ಲ, ಅದಕ್ಕೆ ತೋರಿಸ್ತಾ ಇದೆ. ಇಲ್ಲ ಅಂದರೆ 40 ನಿಮಿಷಕ್ಕೆ ಹೋಗ್ಬೋದು. ಈ ಥರ ರೋಡ್ ಇದ್ರೆ 40 ನಿಮಿಷಕ್ಕೆ ಹೋಗ್ಬೋದು. ತಿಂಡಿ ತಿಂದಿಲ್ಲ, ಎಲ್ಲೂ ಒಂದು ಹೋಟ್ಲ ಸಿಕ್ಕಿಲ್ಲ. ಪ್ರಾಬ್ಲಮ್ ಏನು ಅಂದರೆ, ಎಲ್ಲೋ ಒಂದು ಹೋಟ್ಲ ಸಿಕ್ಕಿತ್ತು ದೂರದಲ್ಲಿ, ನಾ ಸ್ಪೀಡಲ್ಲಿದ್ದೆ, ಬ್ರೇಕ್ ಹಾಕೋಕ್ಕಾಗಿಲ್ಲ, ಮುಂದೆ ಬಂದುಬಿಟ್ಟೆ. ಇನ್ನು ಟೀ ಬಿಸ್ಕೆಟೇ ಗತಿ ಅಂತ, ಏನು ಸಿಗಲ್ಲ. ಇನ್ನು ದೊಡ್ಡ ಹೋಟ್ಲು ಎಲ್ಲೂ ಕಾಣ್ತಾ ಇಲ್ಲ. ಇನ್ನೆಲ್ಲರೂ ದೊಡ್ಡ ಹೋಟ್ಲು ಸಿಕ್ಕಿದ್ರೆ ತಿಂದು ಹೋಗ್ಬೇಕಷ್ಟೇ, ಏನೋ ಗೊತ್ತಿಲ್ಲ. 450 ಮೀಟ್ರಲ್ಲಿ ಲೆಫ್ಟಾ ಏನೋ ಒಂದು ತೋರಿಸ್ತಾ ಇದೆ, ನೋಡೋಣ. ಇಲ್ಲಿಂದ ಸ್ವಲ್ಪ ಕರ್ವಾಗಿ ಹೋಗುತ್ತೆ ಅನ್ಸುತ್ತೆ. ಸರಿ, ತಿಂಡಿ ಸಿಗೋಣ, ಅಲ್ಲಿವರೆಗೆ ಬಾಯ್.
ತಿಂತಾ ಇತ್ತು. ತಿಂಡಿ ತಿನ್ನೋದು ವಿಡಿಯೋ ಮಾಡೋಕ್ಕೆ ಕೂಡ ಪೇಷನ್ಸ್ ಇರಲಿಲ್ಲ, ಅಷ್ಟು ಹೊಟ್ಟೆ ಹಸಿತಾ ಇತ್ತು. 200 ಗ್ರಾಮು ಬಜ್ಜಿ ಬೋಂಡ ಏನು ಸಿಗ್ತಾವ, ಮೆಂತ್ಯದ ಬೋಂಡ, ಮೆಂತ್ಯ ಸೊಪ್ಪಲ್ಲಿ ಮಾಡಿದ ಬೋಂಡ ತಿಂದು ಹೊರಟಾಯ್ತು. ಮನೆಗಿನ್ನು 25 ಕಿಲೋಮೀಟ್ರು. ಇಲ್ಲಿ ಬರ್ತಾ ಬರ್ತಾ ಸೆಕೆ ನೋಡಿ ಹೆಂಗೆ ಆಗ್ತದೆ ಅಂತ. ಅಲ್ಲಿ ಎಷ್ಟು ತಣ್ಣಗಿತ್ತು. ಬೈಕ್ ನಿಲ್ಸಿದ್ನಲ್ಲ ಇಲ್ಲಿ ತಿಂಡಿಗೆ, ಪೂರಾ ಒದ್ದೆ. ಮನೆ ಹತ್ರ ಬಂತು, ಇನ್ನೇನಿಲ್ಲ ತೋರ್ಸೋಕ್ಕೆ. ಇನ್ನು ಮನೆ ಹತ್ರ ಸಿಗೋಣ, ಅಲ್ಲಿವರೆಗೂ ಏನೂ ಇಲ್ಲ. ಸಿಟಿಲಿ ಏನು ನೋಡ್ತೀರಾ, ಟ್ರಾಫಿಕ್ಕು. ಏನಿಲ್ಲ ಇಲ್ಲಿ, ಇನ್ನೇನಿದ್ರು ಮನೇಲಿ. ಇವತ್ತಿನ ರೈಡ್ ಸಫಲ ಆಯಿತು, ಭಾಳ ಚೆನ್ನಾಗಿತ್ತು. ಸಿಗೋಣ ಮನೆ ಹತ್ರ ಬಂತು. ಒಂದು 2-3 ಸಿಗ್ನಲ್ಲು, 2-3 ಕಿಲೋಮೀಟ್ರು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಸಿಕ್ಕಾಪಟ್ಟೆ ಇದೆ, ಮಾತಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.